ಈಗ ಆ್ಯಸ್ ಯೂಶುವಲ್ ಚೈತ್ರ ಮತ್ತು ಜಗದೀಶ್ ಅವರು ಬೀನ್ ಬ್ಯಾಕ್ ಫ್ರೆಂಡ್ಸ್ ಆಗ್ತಾರ ಅನ್ನೋಂಥ ಕುತೂಹಲ. ಮೋಸ್ಟ್ಲಿ ಆಗ್ಬೋದಣ್ಣ, ಆಗ್ಬೋದು. ಬಟ್ ಆ ರೀತಿ ಯಾರಾದರೂ ಈಗಲೇ ಸ್ಟಾರ್ಟಿಂಗು ಫ್ರೆಂಡ್ಸ್ನ ಹುಡ್ಕೊಂಡು ಅವರು ಒಂದು ಏನಂತೀರ ಒಂದು ಪ್ಲ್ಯಾಟ್ಫಾರ್ಮ್ ಈಗಲೇ ಮಾಡಿಕೊಂಡ್ರೆ 100% ಫೈನಲ್ವರೆಗೂ ತಲುಪ್ಬೋದು. ಯಾಕಂತಂದರೆ ಒಬ್ರಿಗೊಬ್ರು ಹಂಚ್ಕೊಳ್ಬೇಕಲ್ಲಿ. ಇಲ್ಲಿ ಏನಾಗಿದೆ, ಗುಂಪುಗಾರಿಕೆ ಮಾಡಬಾರ್ದು. ಗುಂಪುಗಾರಿಕೆ ಮಾಡಿದ್ರೆ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರ ವಿನಯ್ ಟೀಮ್ ಹೆಂಗಿತ್ತು ಅಂದ್ರೆ ಅಣ್ಣ, ನೀವೇನು ಅಲ್ಲಿ ನೋಡ್ತಾ ಇದ್ರೆ ಒಬ್ರೊಬ್ರೊಬ್ರೊಬ್ರೆ ಈ ವೀಕ್ ಒಬ್ಬರು, ನೆಕ್ಸ್ಟ್ ವೀಕ್ ಒಬ್ಬರು, ಇನ್ನೊಂದು ನೆಕ್ಸ್ಟ್ ವೀಕ್ ಒಬ್ರು, ಲಾಸ್ಟ್ ವಿನಯ್ ಒಬ್ಬರೇ ಉಳಿದಿದ್ದು, ಎಲ್ಲರೂ ಖಾಲಿ. ಗುಂಪುಗಾರಿಕೆ ಮಾಡಬಾರ್ದು. ಅದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ, ಮತ್ತು ಒಬ್ಬರೇ ಗೆಲ್ಲಬೇಕಲ್ಲಿ. ಕರೆಕ್ಟ್ ಅಣ್ಣ? ಅದೊಂದು ಮೈಂಡಲ್ಲಿ ಇಟ್ಕೊಬೇಕು ಅವರು. ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಇರಲಿ, ಬಟ್ ಅದನ್ನು ಓವರ್ ಆಗಿ ಗುಂಪು ಮಾಡೋದು. ಬಿಗ್ ಬಾಸ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಒಳ್ಳೇದು ಅನ್ನಿಸ್ತಾ ಹೋಗಿದ್ದು ಜರ್ನಿ? ಸೊ ಅಥವಾ ಅಯ್ಯೋ ಇಲ್ಲ ಫೇಸ್ ಮಾಡಿದೆ ಅಂತ ನನಗೆ ಒಂದು ಸರ್ಟೈನ್ ಒಂದು ವೀಕಲ್ಲಿ ಅಂದರೆ ಹುಲಿ ಉಗುರ್ದೆಲ್ಲ ಆಗಿ ಒಳಗಡೆ ಹೋಗಿ 1 ವೀಕ್ ಆಡಿದೆ. ನೆಕ್ಸ್ಟ್ ವೀಕ್ ನನಗೆ ಇರೋಕ್ಕೆ ಆಗಲ್ಲ ಅಂತ ಅನಿಸಿದ್ದು. ಯಾಕೆ ಅಂತಂದರೆ ನಮ್ಮ ತಾಯಿಯವ್ರು ಏನು ಮಾಡ್ಕೊಂಡಿದ್ದಾರೋ ಅದು ಬೇರೆ, ಇದು ಪೀಕ್ ಲೆವೆಲ್ಲು ಕೇಸ್. ಇದು ಏನಾಯಿತು ನನಗೆ ಅಟ್ಲೀಸ್ಟ್ ಅವ್ರು ಹೇಳ್ತಾ ಇಲ್ಲ. ನನ್ನ ಒಂಥರ ಒಳಗಡೆ ಹೆಂಗಾಗೋಯ್ತು ಅಂದರೆ, ಈ ಮೀನನ್ನ ಎತ್ತಿ ಈ ಗಡ್ಡೆ ಮೇಲೆ ಹಾಕಿದ್ರೆ ಒದ್ಲಾಡುತ್ತಲ್ಲ, ಆ ರೀತಿ ಆಗೋಯ್ತು. ನನಗೆ ಇರೋಕ್ಕೆ ಆಗೋದೇ. ಓಟ್ಸ್ ಅನೌನ್ಸ್ ಮಾಡಿದಾಗ ಕೂಡ ನನಗೆ ಇರ್ಬೇಕು ಅನಿಸಿಲ್ಲ ನನಗೆ. ನನ್ನ ಜನ ಏನಾದರೂ, ನನ್ನ ದನ ಏನಾಯಿತು, ನಮ್ಮ ತಾಯಿಯವ್ರು ಏನಾದರೂ, ನಮ್ಮ ಸಂಬಂಧಿಕರು ಏನು ಫೇಸ್ ಮಾಡ್ತಾಯಿದ್ದಾರೋ ಅದೆಲ್ಲ ಮನ್ಸಿಗೆ ಬಂದ್ಬಿಡ್ತು ನನಗೆ. ಆಮೇಲೆ 34 ಚಿಲ್ಲರೆ ಲಕ್ಷ ಓಟು ತಗೊಂಡಿದ್ದೀರ ನೀವು ಒಂದು ದಿನದಲ್ಲಿ ಅಂದಾಗ, ಅದು ಎಲ್ಲ ಕಂಟೆಸ್ಟೆಂಟ್ ಏನಾಯ್ತು ಅಂದರೆ ಅಲ್ಲಿಂದ ಅಣ್ಣ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದು. ಹೆಂಗೆ ಅಂತಂದರೆ ನಮ್ಮ ತಾಯಿಯವ್ರು ಬಂದ ಮೇಲೆ, ಆ ವೋಟಿಂಗ್ ಅನೌನ್ಸ್ ಆದಮೇಲೆ ನನ್ನನ್ನು ಯಾರೂ ಮಾತಾಡ್ಸೋಕ್ಕೆ ಬಂದಿಲ್ಲ. ಅಂದರೆ ಇವ್ರಿಗೆ ಫ್ಯಾನ್ ಬೇಸು ಜಾಸ್ತಿ ಐತೆ. ಆಮೇಲೆ ನಾಮಿನೇಷನ್ನ ನಾನು ಒಂದು ದಿನ ಕೂಡ ನಾನು ಕೇರ್ ಮಾಡ್ತಾಯಿರಲಿಲ್ಲ. ಇವಾಗ ಅಲ್ಲೇನು ಮಾಡೋರು ಅಂದರೆ, ನಾಮಿನೇಟ್ ಇವಾಗ ನೀವು ನಮ್ಮನ್ನು ಮಾಡಿದ್ದೀರಾ ಅಂದರೆ ನೀವು ನಮಗೆ ಎನಿಮಿ ಬೆಳಗ್ಗೆಗೇನೆ. ಬಟ್ ನಾನು ಅದು ಮಾಡ್ತಾಯಿರಲಿಲ್ಲ. ನಾಮಿನೇಷನ್ ತಾನೇ, ಇದೊಂದು ಪ್ರಕ್ರಿಯೆ. ನೀನು ನಾಮಿನೇಟ್ ಮಾಡಿದ್ರೆ ನಾನು ಹೋಗ್ಬಿಡ್ತೀನಾ? ಈಚೆ ಜನ ಅವರೇ. ನಾನು ಒಂದು ಬಸ್ಗೆ ಕಂಪೇರ್ ಮಾಡಿದ್ದೆ. ಅಂದರೆ ಸುದೀಪ್ ಅಣ್ಣ ಬಂದುಬಿಟ್ಟು ಟಿಕೆಟ್ ಕೊಡೋರು, ಈ ಬಿಗ್ ಬಾಸ್ ಅನ್ನೋದು ಬಂದುಬಿಟ್ಟು ಡ್ರೈವರ್ ಅವರು, ಆ ಮನೆ ಬಂದುಬಿಟ್ಟು ಬಸ್ಸು, ನಾವೆಲ್ಲ ಪ್ರಯಾಣಿಕರು. ಟಿಕೆಟ್ ಅವ್ರು ತಾನೇ ಕೊಡಬೇಕು. ಅವ್ರು ಬಂದು ಕೊಡ್ತಾರಪ್ಪ ನೀನು ಟಿಕೆಟ್ ಖಾಲಿ ಐತಿ ಇಲ್ಲಿ ಅಂದ್ಬಿಟ್ಟು ಸ್ಟಾಪ್ಗಳಲ್ಲಿ ಇಳಿಸ್ಬಿಟ್ಟು ಹೋಗ್ತಾರೆ. ಇವ್ರು ನಾವು ಬಟ್ಟೆ ಹಾಕ್ಕೊಂಡು ಇದು ನಂದೇ ಸೀಟ್ ಅಂತಿದ್ರೆ ಇರೋಕ್ಕಾಗತ್ತೆ ಅಲ್ಲೇ? ಖಂಡಿತ ಆಗಲ್ಲ. ಹಂಗೆ ನಾನು ಕಂಪೇರ್ ಮಾಡಿ ಇಟ್ಕೊಂಡಿದ್ದೆ ಯಾರ್ಯಾರು ನೆಕ್ಸ್ಟ್ ಟಿಕೆಟ್ ತಗೊಂಡು ಹೋಗ್ತಾರೆ ಅಂತ. ಈಗ ಯಾವ ಹಂತದಲ್ಲಿ ನಿಮ್ಮ ಕೇಸ್ ಏನಾಗ್ತಿದೆ? ಆರಾಮಾಗಿದೆ? ಇಲ್ಲ ಮುಗೀತು. ಆ್ಯಕ್ಚುಲಿ ಅದು ಆಲ್ ಓವರ್ ಕರ್ನಾಟಕಗೇನೆ 3 ತಿಂಗಳು ಟೈಮ್ ಕೊಟ್ಟರು. ಏನು, ಯಾರ ಹತ್ರ ಆದರೂ ಸಪೋಸ್ ಇದ್ದರೆ ಬಂದು ವಾಪಸ್ ಇದು ಒಪ್ಪಿಸ್ಬಿಡಿ ಅಂತ ಅಂದ್ಬಿಟ್ಟು. ಏನು ಪರವಾಗಿಲ್ಲ ಅಣ್ಣ, ಏನಾದೇನು ಇದಿಲ್ಲ.